ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಪಾರ್ಟ್ಮೆಂಟ್ನಲ್ಲಿ ಹಾಡಹಗಲೇ ಮಹಿಳೆಯ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದ್ದು, ಪರಿಚಯಿಸಿದ್ದರಿಂದಲೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬೆಳಗಾವಿ ನಗರದ ಗಣೇಶಪುರದ ಲಕ್ಷ್ಮೀನಗರದಲ್ಲಿ ಘಟನೆ ಜರುಗಿದೆ. ಲಕ್ಷ್ಮೀನಗರದ ನಿವಾಸಿ ಅಂಜನಾ ಅಜಿತ್ ದಡ್ಡೀಕರ್ ಕೊಲೆಯಾದ ದುರ್ದೈವಿ. ಅಂಜನಾ ನಿನ್ನೆ ಸಾಯಂಕಾಲ ಒಬ್ಬಳೇ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಇದ್ದಿದ್ದಾಳೆ. ಈ ವೇಳೆ ಯಾರು ಮನೆಗೆ ನುಗ್ಗಿ ಅಂಜನಾಳ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡುವುದಷ್ಟೇ ಅಲ್ಲದೆ ಮಂಗಳಸೂತ್ರ ಸೇರಿ ಇತರೆ ಆಭರಣಗಳು ಕದ್ದೊಯ್ಯಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಗಂಡ ಹೆಂಡತಿ ಮಾತ್ರ ವಾಸವಿದ್ದು, ಅಂಜನಾ ಪತಿ ಅಜಿತ್ ದಡ್ಡೀಕರ್ ಆಟೋ ರಿಕ್ಷಾ ಓಡಿಸ್ತಾ ಇದ್ದು, ಪತಿ ಅಜಿತ್ ನಿನ್ನೆ ಸಂಜೆ ಮನೆಗೆ ವಾಪಸ್ ಬಂದಾಗ ಕೊಲೆಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಆರಂಭದಲ್ಲಿ ಅಂಜನಾ ಪ್ರಜ್ಞೆ ತಪ್ಪಿದ್ದಾಳೆ ಎಂದು ಭಾವಿಸಿದ ಪತಿ ಬೆಳಗಾವಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ಆದರೆ ಅಂಜನಾ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಪತಿ ಅಜಿತ್ ಮನೆಗೆ ಬಂದು ನೋಡಿದಾಗ ಅಂಜನಾಳ ಕೊರಳಲ್ಲಿ ಇದ್ದ ಮಂಗಳಸೂತ್ರ, ಕಿವಿಯೋಲೆ, ಕೈಯಲ್ಲಿನ ಬಂಗಾರ ಉಂಗುರ ನಾಪತ್ತೆಯಾಗಿದ್ದು, ಆಭರಣ ಕದ್ದು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಕೊಲೆ ನಡೆದ ಸ್ಥಳಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯ ಸಿಬ್ಬಂದಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು, ಸ್ಥಳಕ್ಕೆ ಕ್ರೈಮ್ ಡಿಸಿಪಿ ನಿರಂಜನ್ ರಾಜಿ ಅರಸ್, ಕ್ಯಾಂಪ್ ಪೊಲೀಸ್ ಠಾಣಾ ಸಿಬಿಐ ಆಲ್ತಾಫ್ ಮುಲ್ಲಾ ಭೇಟಿ ನೀಡಿ ಪರಿಶೀಲಿಸಿದರು. ಸರ್, ಈಗ ಬೆಳಗಾವಿಯಲ್ಲಿ ಒಂದು ಘಟನೆ ನಡೆದಿದೆ. ಮನೆಗೆ ನುಗ್ಗಿ ಮಹಿಳೆಯ ಕೊಲೆ ಅಂತ ಹೇಳ್ಬೋದು ಅಥವಾ ಕಳ್ಳತನ ಮಾಡಿ ಕೊಲೆ ಮಾಡಿದ್ರೆ ಅಂತ ಹೇಳ್ಬೋದು ಸರ್? ಅದೇ ನಿನ್ನೆ ಅಂಜನಾ ಅಂತ 53 ವರ್ಷದವರು, ಲಕ್ಷ್ಮೀನಗರದವರು, ಗಣೇಶಪುರ. ನಿನ್ನೆ ಸಂಜೆ ಒಂದು 7-7:15 ಅವರು ಮನೇಲಿದ್ದಾಗ ಕುತ್ತಿಗೆ ಹಿಸುಕಿ ಸಾಯಿಸಿದ್ದಾರೆ. ಮತ್ತು ಮೈ ಮೇಲಿದ್ದ ಒಂದು ಮಂಗಳಸೂತ್ರ, ಒಂದು ಕಿವಿ ಓಲೆ, 2 ಬೆರಳುಂಗುರ, ಇದು ಬೆರಳಿಗೆ ಹಾಕುವಂಥ ಉಂಗುರಗಳನ್ನ ತಗೊಂಡೋಗಿದ್ದಾರೆ. ಸೊ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು. ಗಂಡ ಆಟೋ ಚಾಲಕ. ಅವನು ಸಂಜೆ ಬಂದಾಗ ನೋಡಿ ಅದನ್ನು ನಂತರ ರಾತ್ರಿ 11 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ನಂತರ ಪೊಲೀಸ್ನವರೆಲ್ಲ ಹೋಗಿ ಕೃತ್ಯ ನಡೆದ ಸ್ಥಳದ್ದೆಲ್ಲ ಮಾಹಿತಿ ತಗೊಂಡಿದ್ದಾರೆ. ಅವರಿಗೆ 2 ಹೆಣ್ಮಕ್ಳು ಇರ್ತಾರೆ. 2 ಹೆಣ್ಮಕ್ಳು ಪುಣೆಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಫ್ಲ್ಯಾಟ್ನಲ್ಲಿ. ಅದು 2ನೇ ಇದ್ರದ್ದು 2nd ಫ್ಲೋರಲ್ಲಿ ಇರ್ತದೆ ಅದು ಫ್ಲ್ಯಾಟು. ಸೊ ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ನೋಡ್ತಾ ಇದೆ. ಇದಕ್ಕೊಂದು ಸ್ವಲ್ಪ ಕ್ಲೂಸು ಇದೆ, ಪತ್ತೆ ಆಗ್ತದೆ. ಅಲ್ಲಿ ಆ ಫ್ಲ್ಯಾಟಲ್ಲಿ CCTV ಇಲ್ಲ ಮತ್ತು ಸೆಕ್ಯೂರಿಟಿ ಗಾರ್ಡು ಇಲ್ಲ. ಸ್ವಲ್ಪ ಆ ಕಡೆ ಪಕ್ಕ CCTV ಇದೆ. ಅದ್ರ ಮೂಲಕ ಸ್ವಲ್ಪ ಪತ್ತೆ ಆಗೋ ಚಾನ್ಸಸ್ ಇದೆ. ಪ್ರಾಯಶಃ ಗೊತ್ತಿರೋರೇ, ಯಾಕಂದರೆ ಆ ಹೆಂಗಸು ಏನು ಕಿರ್ಚಾಡಿಲ್ಲ, ಏನು ಮಾಡಿಲ್ಲ. ಯಾಕಂದರೆ ಫ್ಲ್ಯಾಟಲ್ಲಿ ಅಕ್ಕಪಕ್ಕನೇ ಮನೆ ಇರ್ತದೆ. ಸಂಜೆ ಆಗಿರೋದ್ರಿಂದ ಏನಾದ್ರು ಕಿರ್ಚಾಡಿದ್ರು ಪಕ್ಕದ ಮನೆಗೆ ಗೊತ್ತಾಗಿರಬೇಕು. ಅದು ಏನೂ ಮಾತಾಡಿಲ್ಲ ಅಂದರೆ ಮೋಸ್ಟ್ಲಿ ಅವ್ರಿಗೆ ಪರಿಚಯ ಇರೋರೇ ಮಾಡಿರ್ತಾರೆ. ಬೆಳಗಾವಿ ಕ್ಯಾಂಪ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.